ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕನ್ಯಾ ರಾಶಿಯವರ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಕನ್ಯಾ ರಾಶಿಯವರು ಬಹಳ ಸ್ವತಂತ್ರ ರಾಶಿಚಕ್ರ ಚಿಹ್ನೆ. ಅವರು ತಮ್ಮ ಬುದ್ಧಿವಂತಿಕೆಯನ್ನು ಬಳಸಿಕೊಳ್ಳಲು ಮತ್ತು ತಮಗಾಗಿ ಕೆಲಸಗಳನ್ನು ಮಾಡಲು ಸಂಪೂರ್ಣವಾಗಿ ಸಮರ್ಥರಾಗಿದ್ದಾರೆ. ಆದಾಗ್ಯೂ ಅವರ ಸಂಕುಚಿತ ಮನೋಭಾವವು ಅವರ ಸೃಜನಶೀಲತೆಗೆ ಹಾನಿಯುಂಟು ಮಾಡುತ್ತದೆ ಮತ್ತು ಅವರು ನಿಯಮಿತ ದಿನನಿತ್ಯದ ಜೀವನವನ್ನು ನಡೆಸಬಹುದು. ಅವರು ಹಿಂದಿನದನ್ನು ಹೆಚ್ಚು ಚಿಂತಿಸಬಹುದು ಮತ್ತು ವಿಷಯಗಳನ್ನು ಹೆಚ್ಚು ಸಂಕೀರ್ಣಗೊಳಿಸಬಹುದು ಮತ್ತು ಇದು ಮುಂದುವರಿಯುವ ಮತ್ತು ತಮ್ಮನ್ನು ಗೊಂದಲಗೊಳಿಸುವ ಅವರ ಸಾಮರ್ಥ್ಯವನ್ನು ಮಿತಿಗೊಳಿಸಬಹುದು. ಕೊನೆಯಲ್ಲಿ ಕನ್ಯಾ ರಾಶಿಗಳು ಸ್ವತಂತ್ರರಾಗಿರಲು ಸಾಧ್ಯವಾಗುತ್ತದೆ. ಆದರೆ ಕಡಿಮೆ ವಿಕಸಿತ ಪ್ರಕಾರದ ಜನರು ಹೆಚ್ಚಿನದನ್ನು ಸಾಧಿಸಲು ಸಹಾಯ ಮಾಡದಿದ್ದರೆ ಮತ್ತು ತಮ್ಮನ್ನು ತಾವು ಟೀಕಿಸದಿದ್ದರೆ ಕಷ್ಟಪಡುತ್ತಾರೆ. ಅವರು ವಿಶ್ಲೇಷಣಾತ್ಮಕ, ಗಮನಿಸುವ, ಸಹಾಯಕ, ವಿಶ್ವಾಸಾರ್ಹ, ನಿಖರ, ಚತುರ ಮತ್ತು ಬಹಳ ಬುದ್ಧಿವಂತರು. ಕನ್ಯಾ ರಾಶಿಗಳು ಚಟುವಟಿಕೆಗಳಿಂದ ತುಂಬಿರುವುದನ್ನು ನೀವು ವಿರಳವಾಗಿ ಕಾಣಬಹುದು. ಆದರೆ ಅವರು ವಾಸ್ತವವಾಗಿ ನಿಷ್ಕ್ರಿಯರಲ್ಲ. ನಿಜವಾದ ಕ್ಷಣಗಳಲ್ಲಿ ನೀವು ಅವರನ್ನು ಹೆಚ್ಚು ಚುರುಕಾಗಿ ಕಾಣುವಿರಿ. ಕನ್ಯಾ ರಾಶಿಗಳು ತಾವು ಮಾಡುವ ಯಾವುದೇ ಕೆಲಸದಲ್ಲಿ ಹೆಚ್ಚಿನ ಪ್ರಮಾಣದ ಎಚ್ಚರಿಕೆ ವಹಿಸುತ್ತಾರೆ. ಅವರು ಸಾಮಾನ್ಯವಾಗಿ ಸ್ವಚ್ಛತೆಯ ವಿಲಕ್ಷಣರು. ಇದು ಇತರರಿಗೆ ಅಭಾಗಲಬ್ಧವೆಂದು ತೋರುತ್ತದೆ. ಕನ್ಯಾ ರಾಶಿಗಳು ಬುದ್ಧಿವಂತರಾಗಿದ್ದರೂ ಅದೇ ಸಮಯದಲ್ಲಿ ದೈನಂದಿನ ಜೀವನದ ನಿರ್ಧಾರ ತೆಗೆದುಕೊಳ್ಳುವ ಕೆಲಸಗಳ ಬಗ್ಗೆ ಅವರು ಗೊಂದಲಕ್ಕೊಳಗಾಗುತ್ತಾರೆ. ಅವರಲ್ಲಿ ನಿರ್ವಹಣಾ ಕೌಶಲ್ಯವಿದೆ. ಅವರು IAS ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಹಳ ಯಶಸ್ವಿಯಾಗುತ್ತಾರೆ. ಇದರ ಜೊತೆಗೆ ಅವರು ಉತ್ತಮ ವ್ಯವಸ್ಥಾಪಕರು ಮತ್ತು ಜೀವನ ಮತ್ತು ವೃತ್ತಿಯ ಬಗೆಗಿನ ತಮ್ಮ ವಿಧಾನದಲ್ಲಿ ಬಹಳ ಶಿಸ್ತುಬದ್ಧರು. ಅವರು ಹೆಚ್ಚು ಸಂಘಟಿತರು ಮತ್ತು ಅವರ ಸಂವಹನ ಕೌಶಲ್ಯ ಮತ್ತು ಬುದ್ಧಿವಂತಿಕೆಗೆ ಹೆಸರುವಾಸಿಯಾಗಿದ್ದಾರೆ. ಆದರೆ ಅವರು ಸ್ವಭಾವತಃ ಸಾಕಷ್ಟು ನಾಚಿಕೆ ಪಡುತ್ತಾರೆ. ಇತರ ಜನರ ತಪ್ಪುಗಳು ಮತ್ತು ಭಾವನೆಗಳನ್ನು ತುಂಬಾ ಟೀಕಿಸುತ್ತಾರೆ. ಉತ್ತಮ ಭಾಷಾಶಾಸ್ತ್ರಜ್ಞರು ಮತ್ತು ಯಾವುದೇ ಮತ್ತು ಎಲ್ಲವನ್ನೂ ಕಲಿಯಲು ವೈಜ್ಞಾನಿಕ ಮನೋಭಾವವನ್ನು ಹೊಂದಿರುತ್ತಾರೆ. ಉದ್ವೇಗದಿಂದ ಸುಲಭವಾಗಿ ಒಯ್ಯಲ್ಪಡುವ, ವಿವೇಚನಾಶೀಲ ಮತ್ತು ಭಾವನಾತ್ಮಕ. ಆತ್ಮವಿಶ್ವಾಸದ ಕೊರತೆ. ಕ್ರಮಬದ್ಧ, ದೊಡ್ಡ ವಿವರಗಳಲ್ಲಿ ಕಲ್ಪನೆಯನ್ನು ಪ್ರಸ್ತುತಪಡಿಸುವ ಸಾಮರ್ಥ್ಯವಿರುತ್ತದೆ. ಅವರು ತಮ್ಮ ಸ್ವಂತ ಹಿತಾಸಕ್ತಿಗಳ ಬಗ್ಗೆ ಜಾಗರೂಕರಾಗಿರುತ್ತಾರೆ. ವಿವೇಕಯುತ, ಆರ್ಥಿಕ, ರಾಜತಾಂತ್ರಿಕ ಮತ್ತು ಚಾಣಾಕ್ಷರು ಆಗಿರುತ್ತಾರೆ. ತಮ್ಮ ವಿಶ್ಲೇಷಣಾತ್ಮಕ ಮನಸ್ಸಿಗೆ ಹೆಸರುವಾಸಿಯಾದ ಕನ್ಯಾ ರಾಶಿಯವರು ನಿಖರತೆ ಅಗತ್ಯವಿರುವ ವೃತ್ತಿಗಳಲ್ಲಿ ಹೆಚ್ಚಿನ ಎತ್ತರವನ್ನು ತಲುಪುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಅವರು ಬೆಳವಣಿಗೆಯ ಸಾಮರ್ಥ್ಯವನ್ನು ಹೊಂದಿರುವ ವೃತ್ತಿಗಳನ್ನು ಆಯ್ಕೆ ಮಾಡಬೇಕು. ಆದ್ದರಿಂದ ಗಣಿತ, ಭೌತಶಾಸ್ತ್ರ, ಹಣಕಾಸು, ಇಂಜಿನಿಯರಿಂಗ್, ಸಂಶೋಧನೆ, ವೈದ್ಯಕೀಯ, ವಾಸ್ತುಶಿಲ್ಪ, ಹೂಡಿಕೆ ಮತ್ತು ಷೇರು ಮಾರುಕಟ್ಟೆಯಲ್ಲಿ ವೃತ್ತಿಯು ಉತ್ತಮ ವೃತ್ತಿ ಆಯ್ಕೆಯಾಗಿ ಸಾಬೀತುಪಡಿಸಬಹುದು. ಅಲ್ಲದೆ ಈ ಸಹಾಯಕ ಮತ್ತು ಗಮನಿಸುವ ಜನರು ಉತ್ತಮ ಡೇಟಾ ವಿಶ್ಲೇಷಕರು, ಗುತ್ತಿಗೆದಾರರು, ಲೆಕ್ಕಪತ್ರಗಾರರು, ವಕೀಲರು ಮತ್ತು ಶಿಕ್ಷಕರಾಗುತ್ತಾರೆ. ಭೂಮಿಯ ಚಿಹ್ನೆಯಾಗಿರುವುದರಿಂದ ಅವರು ತೋಟಗಾರಿಕೆ ಮತ್ತು ಕೃಷಿಯಲ್ಲಿ ಸಂತೋಷಪಡುತ್ತಾರೆ. ಸಂಪತ್ತನ್ನು ಸಂಗ್ರಹಿಸಲು ಇಷ್ಟಪಡುತ್ತಾರೆ. ಶಾಂತಿಯುತ ಮತ್ತು ಆಹ್ಲಾದಕರ ಗೃಹ ಜೀವನ, ಸೀಮಿತ ಸಂಖ್ಯೆಯ ಮಕ್ಕಳು, ಉತ್ತಮ ಆದಾಯ, ವೃತ್ತಿಯಲ್ಲಿ ಯಶಸ್ಸು, ಆಸ್ತಿಯ ಮಾಲೀಕರು, ಮದುವೆಯಲ್ಲಿ ವಿಳಂಬ. ಕನ್ಯಾ ರಾಶಿಯ ಅದೃಷ್ಟ ಸಂಖ್ಯೆ 3, 5, 6 ಮತ್ತು 8 ಆಗಿರುತ್ತದೆ. ಕನ್ಯಾ ರಾಶಿಯವರ ಅದೃಷ್ಟ ರತ್ನ ಪಚ್ಚೆ ಮತ್ತು ನೀಲಮಣಿಯಾಗಿರುತ್ತದೆ. ಕನ್ಯಾ ರಾಶಿಯವರ ಸೂಕ್ತ ವೃತ್ತಿ: ಲೆಕ್ಕ ಪರಿಶೋಧಕ, ಮನೋವೈದ್ಯ, ಗುಮಾಸ್ತ, ವೈದ್ಯ, ಪೈಲಟ್, ಸಂಪಾದಕ ಮತ್ತು ಬರಹಗಾರ, ಸ್ಟೇಷನರಿ ಅಂಗಡಿ. ಕನ್ಯಾ ರಾಶಿಯವರ ಸ್ನೇಹಿ ರಾಶಿ ಮಿಥುನ, ವೃಷಭ ಮತ್ತು ಮಕರ ರಾಶಿಗಳಾಗಿರುತ್ತೆ. ಕನ್ಯಾ ರಾಶಿಯವರ ಅದೃಷ್ಟ ದಿನ ಭಾನುವಾರ, ಬುಧವಾರ, ಗುರುವಾರ ಮತ್ತು ಶುಕ್ರವಾರವಾಗಿರುತ್ತದೆ. ಕನ್ಯಾ ರಾಶಿಯವರ ಅದೃಷ್ಟ ಬಣ್ಣ ಹಸಿರು, ಹಳದಿ, ಬಿಳಿ ಮತ್ತು ಕಿತ್ತಳೆ ಬಣ್ಣ. ಕನ್ಯಾ ರಾಶಿಯವರ ಧಾತು ಭೂಮಿ. ಕನ್ಯಾ ರಾಶಿಯವರ ಸಂಬಂಧಿತ ಚಕ್ರ ಗಂಟಲು ಚಕ್ರ ವಿಶುದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ
ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.